ನಾನೀಗ ಬಂದಿರೋದು ಸುರಗನಹಳ್ಳಿ ಹಾಗೂ ಕಲ್ಲೇನಹಳ್ಳಿ ಗ್ರಾಮದ ಮಧ್ಯೆ ಇರುವ ಮಾಳಜ್ಜಿ ಕಲ್ಲು ಎಂಬ ಸ್ಥಳಕ್ಕೆ. ಇಲ್ಲಿ ಏನಂದರೆ ಆಂಜನೇಯ ಸ್ವಾಮಿ ನೆಲೆಸಿದ್ದಾರೆ. ಇದ್ರ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಬಂದೀನಿ. ಈ ಸ್ಥಳ ಬಂದುಬಿಟ್ಟು ಫುಲ್ಲು ಕಲ್ಲಿಂದ ಕೂಡಿದೆ. ಅದ್ರ ಮೇಲೆ ಅಂದರೆ ಗುಡ್ಡದ ಮೇಲೆ ಆಂಜನೇಯ ಸ್ವಾಮಿ ನೆಲೆಸಿದ್ದಾರೆ. ಇಲ್ಲಿ ಏನಂದರೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಇಲ್ಲಿ ಆಂಜನೇಯನ ಪರ್ವ ಅಂತ ನಡೀತತ್ತೆ. ಕಲ್ಲೇನಹಳ್ಳಿ, ಸುರಗನಹಳ್ಳಿ, ಮರಕುಂಟೆ, ಪಾಲ್ನಾಯಕನಕೋಟೆ ಹೀಗೆ ಸರಿಸುಮಾರು ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರಿ ಇಲ್ಲಿ ಈ ಥರ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ. ಇಲ್ಲೇನು ಪ್ರತೀತಿ ಅಂದರೆ ಆಂಜನೇಯ ಸ್ವಾಮಿ ಕುರು ಹುಡುಕ್ತತೆ. ಇಲ್ಲೇನಾರ ಇದೇನು ದನ ಕರುಗಳಿಗೆ ಏನಾರ ಸಮಸ್ಯೆ ಬಂದರೆ ಇಲ್ಲಿ ಹಣ್ಣು ಕಾಯಿ ಮಾಡಿಸಿದ್ರೆ ಹೋಗುತ್ತೆ ಅನ್ನೋದು ನಂಬಿಕೆ ಇದೆ. ಅದೇ ರೀತಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾನೆ ಈ ವಿಡಿಯೋದಲ್ಲಿ. ಈ ಸಲ ನಾನು ಮಲ್ಡಿಗುಡಿ ಪರ್ವ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಯಾವ ರೀತಿ ಗುಡ್ಡದಲ್ಲಿ ಇದೆ ಅನ್ನೋ ದೇವರು, ಅದೇ ಥರನೇ ಇಲ್ಲೂ ಅಷ್ಟೇ ಕಂಪ್ಲೀಟಾಗಿ ಊರಿಂದ ಹೊರಗಡೆ ಇದೆ. ಆಮೇಲೆ ಯಾವ ಥರ ಅಂದರೆ ಇಲ್ಲಿ ತೋರಿಸ್ತೀನಿ ತಡ್ರಿ ವ್ಯೂ ಯಾವ ಥರ ಇದೆ ಅಂತ. ಇದು ಇಲ್ಲಿಂದ ಈ ಥರ ಕಾಣುತ್ತೆ ಊರೆಲ್ಲ. ಇವರು ನಮ್ಮ ಸುರಗನಹಳ್ಳಿ ಮಾಜಿ ಮೆಂಬರು. ಅಣ್ಣ ಹಾಯ್ ಮಾಡಿಬಿಡೋಣ. ಈಗ ಮಾಡಿ ನ್ಯೂಸ್ ಎಲ್ಲ ಕಟ್ ಮಾಡ್ತೀನಿ. ದಾಸೋಹ ಎಷ್ಟು ವರ್ಷದಿಂದ ಮಾಡಿಸ್ತಾ ಇದ್ದೀರಿ? ಸರಿ, ಅವರ ಸಂಪೂರ್ಣವಾದ ವಿವರನ ಇಲ್ಲೊಬ್ರವ್ರೆ, ಇವ್ರನ್ನ ವಿಚಾರಿಸಿ ಹೇಳ್ತೀನಿ. ಜೊತೆಗದರೆ ಇಲ್ಲಿ ಪಾಲ್ನಾಯಕನಕೋಟೆಯ ಮಾರನಾಯಕ ಅಣ್ಣವರು, ಅವ್ರನ್ನ ಫುಲ್ ಸಂಪೂರ್ಣವಾದ ವಿವರ ಅವ್ರಿಗೆ ಗೊತ್ತು, ಅವ್ರನ್ನ ಕೇಳಿ ಹೇಳ್ತೀನಿ. ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯ್ತಣ್ಣ? ಒಂದು 120 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಅದು ಮಂದಗತಿಯಾಗಿ ನಡ್ಕಂತ ಬರ್ತಿತ್ತು. ಈಗೊಂದು 10 ವರ್ಷದಿಂದ ಇಲ್ಲಿ ಅನ್ನದಾಸೋಹ, ಆಮೇಲೆ ಇಲ್ಲಿ ಕಲ್ಲೇನಹಳ್ಳಿ, ಪಾಲ್ನಾಯಕನಕೋಟೆ, ಸುರಗೊಂಡನಹಳ್ಳಿ, ಮರಕುಂಟೆ ಎಲ್ಲಾ ಗ್ರಾಮದ ಜನಗಳು ಬಂದು ಸಾಂಪ್ರದಾಯಿಕವಾಗಿ ಇಲ್ಲಿ ಅದೊಂದು ಶ್ರಾವಣದ ಸೋಮವಾರ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥ ಇದು ಆಂಜನೇಯ ಪರ್ವ ಇದು. ಹಂಗಾಗಿ ಹೆಚ್ಚಿನ ಭಕ್ತಾದಿಗಳು ಪ್ರತಿ ವರ್ಷ ಬರ್ತಾನೆ ಇದ್ದಾರೆ. ವರ್ಷ ಒಂದು 100 ಜನ ಇದ್ದಾರೆ. ಈಗಾಗಲೇ ಹೆಚ್ಚು ಕಮ್ಮಿ 1000 ಜನ ಲೆಕ್ಕಕ್ಕೆ ಬಂದತ್ತೆ. ಅಂದ್ರೆ ಇಲ್ಲಿ ಸರೌಂಡಿಂಗ್ ಇರೋ ಹಳ್ಳಿಗಳೆಲ್ಲ ಇದು ಪವಿತ್ರವಾದ ದೇವರು ಕಲ್ಲಗಳ ಹನುಮಂತಪ್ಪ ಅಂತಂದು ಹೆಸರು. ಆಮೇಲೆ ಅಣ್ಣ ಇದು ಪಲ್ಲಕ್ಕಿ ಇದನ್ನೆಲ್ಲ ತಗೊಂಡ್ಬಂದು ಏನೋ ಇದನ್ನ ಮಾಡ್ತಾರೆ. ಸಾಂಪ್ರದಾಯಿಕ ಮರಕುಂಟೆ ದೇವರು ಅಣ್ಣ, ಪಾಲ್ನಾಯಕನಕೋಟೆ ದೇವರು ತಂಗಿ, ಇಲ್ಲಿ ಇವ್ರು ಅಣ್ಣ ತಂಗಿ ಸಮಾಗವಾಗಿ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆಸ್ತಾ ಇದಾರೆ. ಹಂಗಾಗಿ ಪ್ರತಿ ವರ್ಷ ಇದು ಒಂದು 150 ಹೆಚ್ಚು ಕಮ್ಮಿ 150 ವರ್ಷನೇ. ನಮಗೆ ಬುದ್ಧಿ ಬಂದ್ಮೇಲೆ ನಾವೊಂದು ಈಗ ನಮಗೆ 45 ವರ್ಷ ಅಂದ್ರೆ ಒಂದು 30 ವರ್ಷದಿಂದ ನಾವು ನೋಡ್ಕೊಂತ ಬಂದಿರ್ತಕ್ಕಂಥ ಕಾರ್ಯಕ್ರಮ ಇದು. ಇತ್ತೀಚೆಗೆ ಬಹಳ ಉನ್ನತವಾಗಿ ನಡೀತಾ ಇದೆ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಜಾನುವಾರುಗಳಾಗಿರ್ಬೋದು, ಸುತ್ತಮುತ್ತ ಕುರಿಗಳಿಗೆ ಏನಾದ್ರು ಕಾಯಿಲೆ ಬರಬಾರ್ದಂತ ದೇವ್ರ ನೆರಳಾಗ್ಸೋದಾಗ್ಲಿ, ಸುತ್ತಮುತ್ತಲ ಹಳ್ಳಿಯಲ್ಲಿ 4 ಹಳ್ಳಿಯಲ್ಲಿ ಯಾರಿದ್ರು ಕಾಯಿಲೆಗಳು ಏನಾನಿದ್ರೆ ಈ ಹನುಮಂತಪ್ಪ ದೇವರು, ಆಮೇಲೆ ಈ ಪಾಲ್ನಾಯಕನಕೋಟೆ ಚೌಡಮ್ಮನ ದೇವಿಯ ನೆರಳು ಹಾಕ್ಯನೋದ್ರ ಮೂಲಕ ಇಲ್ಲಿ ಸಾಂಪ್ರದಾಯಿಕವಾಗಿ 4 ಊರು ಕಲ್ತ ಮಾಡ್ತಕ್ಕಂಥ ಸಾಮೂಹಿಕ ಇದು ಹಬ್ಬ. ಆಮೇಲೆ ಕುರು ಹುಡುಕೋದು ಅಂತಾರಲ್ಲ, ಅದ್ರ ಬಗ್ಗೆ ಏನಾರ ಮಾಹಿತಿ? ಮಳೆ ಬರೋದ ಕಾರಣ ಆದಾಗ ಕುರು ಹುಡುಕೋದು, ಇಲ್ಲಿ ಚೆಮ್ ಬಿಟ್ಟು ಆ ಹನುಮಂತ ದೇವರು ಚೌಡಮ್ಮ ದೇವರು ಚೆಮ್ ಸಿಕ್ಕರೆ ನಮಗೆ ಮಳೆ ಬರ್ತತೆ. ಆ ಕುರು ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಫೇಲ್ ಆಗಿರೋ ಇತಿಹಾಸ ಇಲ್ಲ. ಬಟ್ ಈ ಟೈಮಿಗೆ ಬರ್ತದೆ, ಲೇಟ್ ಆಗಿ ಬರ್ತದೆ ಅಂದ್ರೆ ಇಷ್ಟು ದಿನಕ್ಕೆ ಅಂತ ಗೊತ್ತಾಗುತ್ತೆ. ಜಲ್ದಿ ಬರ್ತದೆ ಅಂದ್ರೆ ಒಂದು 2-3 ನಿಮಿಷದಲ್ಲಿ ಸಿಗುತ್ತೆ. ಸರಿ, ಥ್ಯಾಂಕ್ಸ್ ಅಣ್ಣ ಮಾಹಿತಿ ಕೊಟ್ಟಿದ್ದಕ್ಕೆ. ಇಲ್ಲಿ ಸರೌಂಡಿಂಗ್ ಇರೋ ದೇವರು ಅಂದರೆ ಈ ಪಾಲ್ನಾಯಕನಕೋಟೆದು ಆಮೇಲೆ ಮರಕುಂಟೆದು 2 ದೇವ್ರು ಬಂದು ಇಲ್ಲಿ ಏನೋ ಕುರು ಹುಡುಕೋದು ಅದನ್ನ ಮಾಡ್ತಾರೆ. ಆದರೆ ಇಲ್ಲಿ ಈಗ ಆಲ್ರೆಡಿ ಮರಕುಂಟೆದು ಆಂಜನೇಯ ಬಂದಿದೆ. ನಾನು ತೋರಿಸ್ತೀನಿ ಯಾವ ಥರ ಇದು ಮಾಡ್ತಾರೆ, ದೇವ್ರು ಯಾವ ರೀತಿ ಬಂದೈತೆ ಅನ್ನೋದು ನೋಡಿ.
ಮಾಡ್ಯಾವ. ಈಗ ಇಲ್ಲೇನು ನೋಡ್ತಿದ್ದೀರಾ, ಈ ಅಜ್ಜನ ಮೈ ಮೇಲೆ ದೇವ್ರು ಬಂದಿದೆ, ಅಂದರೆ ಆಂಜನೇಯ ಬಂದಿದೆ. ಇಲ್ಲಿ ಬರೋ ಭಕ್ತಾದಿಗಳ ಸಮಸ್ಯೆನೆಲ್ಲ ಆ ಅಜ್ಜನ ಮುಖಾಂತರ ಆಂಜನೇಯ ಹೇಳಿ ಬಗೆಹರಿಸ್ತತೆ ಅಂತ ಅನ್ನೋದು ನಂಬಿಕೆ. ಇಲ್ಲಿ ನೋಡಿ ಯಾವ ಥರ ಪರಿಹಾರ ನೀಡ್ತೈತೆ ಅನ್ನೋದನ್ನ. ಅಲ್ಲ ಅಲ್ಲ ಈಗ ಅದೇನು ನೋಡಪ್ಪ, ನಾವು ಬಾಯಿ ಬಿಟ್ಟ ಮೇಲೆ ಕೇಳ್ಕೊತಾರೆ. ನಮಗೆ ನೀನು ಹೇಳೋದೊಂದು, ನಾವು ಕೇಳೋದೊಂದು, ಅರ್ಥ ಆಗೋದು ಏನಲ್ಲ. ಹಿಂದಣ್ಣ 3 ತರ ಬೇಕಾ ಇಲ್ಲೇ ನೋಡಿ ಹಾಕಪ್ಪ. ಈಗ ಒಂದು ಸ್ವಲ್ಪ ಜನ ಹಿಂಬಾಗ ಹೊಡಿತಂದ್ರೆ ಎಲ್ಲ ಏನು ಹೊಡಿಯ ನೋಡಿ. ಅದ ಹಿಂದಣ್ಣ ಅವ್ನಿಗೆ ಚೆನ್ನಾಗಲ್ಲ. ಅದಕ್ಕೆ ನಾವು ಈ ದೇವ್ರ ಹತ್ರ ಕುಣಿಸಿ ಕೇಳವ. ಅದಕ್ಕೆ ಅವ್ನು ಒತ್ಕೊಂಡ್ಬಿದ್ದಾಗ ಏನೋ ರಾವ್ ಸಂಬಂಧ ಆಗೈತೆ ಅಂದ. ಅದಕ್ಕೆ ಈಗ ಆತ ಏನು ಹೇಳ್ಯಾನ, ಒಂದು 3 ನಿಂಬೆ ಹಣ್ಣು ಕೊಯ್ಯಕ್ಕಂದ. ನಿಂಬೆ ಹಣ್ಣು ಕೊಯ್ಸಲ್ಲ ಅಷ್ಟೇ ಅಲ್ಲ. ಇದಕ್ಕೆ ಏನಂತ ಕರೀತಾರಂದ್ರೆ, ಈ ಥರ ಸಾಲಿಗೆ ಅದರಲ್ಲ. ಈಗ ಪಲ್ಲಕ್ಕಿ ಒಳಗೆ ದೇವ್ರು ಇರೋದ್ರಿಂದ ಆ ದೇವ್ರ ನೆರಳು ನಮ್ಮ ಮೇಲೆ ಇದೆ ಅನ್ನೋದು ಇದ್ರದ್ದು ಸಂಕೇತ. ಅದಕ್ಕೋಸ್ಕರನೇ ಇದಕ್ಕೆ ನೆರಳಾಕ್ಸೋದು ಅಂತ ಅಂತಾರೆ ನಮ್ಮ ಆಡು ಭಾಷೆಯಲ್ಲಿ. ಇದು ನೋಡಿ, ನಾವು ಹಾಕ್ಸ್ಕೊಂಡು ಬನ್ನಿ.
ನಾವು ಬರ್ಬೇಕ ವಿಡಿಯೋ ಕುರಿ ಹೊಡ್ಕೊಂಡ್ ಬಂದವ್ರ ಕುರು ಈಗೇನು ಬರ್ತಿದೆ ಇದು ಪಾಲ್ನಾಯ್ಕಗಟ್ಟೆಯ ದೇವತೆ. ಇದು ಏನು ಸಂಪ್ರದಾಯ ಅಂದರೆ ಇದು ಆಂಜನೇಯನ ತಂಗಿ ಅಂತ ಇಲ್ಲಿ. ಈಗ ಅಲ್ಲಿ ಪಾಲ್ನಾಯ್ಕನ ಕೋಟೆಯಿಂದ ಇಲ್ಲಿಗೆ ದೇವ್ರನ್ನ ಕರ್ಕೊಂಬಂದಾರೆ. ಇಲ್ಲಿಂದ ಕುರು ಅದನ್ನೆಲ್ಲ ಹುಡುಕ್ತಾರೆ. ಇನ್ನು ನೋಡೋಣ ಈಗ ಬಂತ ಆರಾಮಣ. ಇಲ್ಲಿ ಎಲ್ಲ ಕುರಿನೂ ದುಂಡಾಗಿ ನಿಲ್ಲಿಸ್ತವ್ರಂದರೆ ಈಗ ಈ ಕುರಿಗಳಿಗೆ ದನ ಕರುಗಳಿಗೆ ಯಾವುದೇ ರೋಗ ಬರಬಾರ್ದು ಅಂತ ಅಂದು ಇಲ್ಲಿ ನೆರಳಾಕ್ಸೋದು, ಇಲ್ಲಿ ಹಣ್ಣು ಕಾಯಿ ಮಾಡಿಸೋದು, ಈ ದೇವರಿಗೆ ಇದನ್ನು ಮಾಡ್ತಾರೆ. ಆಮೇಲೆ ಇಲ್ಲಿ ಗುಂಪು ಇತ್ತಲ್ಲ, ಇದರಲ್ಲಿ ಒಂದು ಕುರಿನ ಎತ್ಕೊಂಡು ಬಚ್ಚಿಡ್ತಾರೆ. ಆದರೆ ಬಚ್ಚಿಟ್ಟರು ಯಾರಿಗೂ ಹೇಳಲ್ಲ, ಯಾರಿಗೂ ಗೊತ್ತೂ ಇರೋದಿಲ್ಲ, ಆ ರೀತಿ ಬಚ್ಚಿಟ್ಟಿರ್ತಾರೆ ಕುರಿಮರಿನ. ಆ ಕುರಿಮರಿನ ದೇವರು ಹುಡುಕ್ತತೆ. ಹುಡುಕಿ ಮೇಲೆ ಈಗ ಒಂದು ಅನ್ಕೊಂತಾರೆ, ಈಗ ಈ ವರ್ಷ ಮಳೆ ಬಂದರೆ ಈ ಥರ ಕುರುವು ಸಿಗೋ ಥರ ಮಾಡು ಆ ಥರ ಅನ್ಕೊಂತಾರೆ. ಆ ಥರ ಅನ್ಕೊಂಡಿರೋದು ದೇವರು ಬಂದು ಹುಡುಕ್ತತೆ. ಅವಾಗೇ ಅದು ಹುಡುಕ್ತತೆ ಕಂಪಲ್ಸರಿ. ನಾನು ಸಣ್ಣನಿದ್ದಾಗಿಂದ ನೋಡಿದ್ದೇನೆ. ಹುಡುಕಿ ಮೇಲೆ ಏನಾಗ್ತತೆ, ಆಮೇಲೆ ದೇವ್ರದ್ದು ಎಲ್ಲ ಕಾರ್ಯಗಳೆಲ್ಲ ಮುಂದುವರಿತಾ ಹೋಗ್ತವೆ. ಇದು ಇಲ್ಲಿನ ವಿಶೇಷ. ಇದು ಪ್ರತಿ ವರ್ಷ ಶ್ರಾವಣದಲ್ಲಿ ಆಗುತ್ತೆ. ಅಂದರೆ ಇಲ್ಲಿ ಅಂದರೆ ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತೈತೆ. ಅಂದರೆ ನಮ್ಮ ದೈವತ್ವದ ಬಗ್ಗೆ ಎಷ್ಟು ಮಹತ್ವ ಇದೆ ಅನ್ನೋದಕ್ಕೆ ನಮ್ಮ ಸರೌಂಡಿಂಗ್ ಇರೋ ಈ ಥರ ಇತಿಹಾಸಗಳೇ ಕಾರಣ. ನಮ್ಮ ಹಳ್ಳಿ ಕಡೆ ಈ ಥರ ಸಂಪ್ರದಾಯನೆಲ್ಲ ಈಗಲೂ ಪಾಲನೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಇದಕ್ಕೆ ಎಲ್ಲ ಮುಖ್ಯ ಕಾರಣ ಏನಂದರೆ ನಮ್ಮ ಗುರು ಹಿರಿಯರು. ಅವರು ಸುಮ್ಮನೆ ಈ ಥರ ಎಲ್ಲ ಕಾರ್ಯಗಳನ್ನ ಮಾಡ್ತಿರಲ್ಲ. ಇದರಿಂದ ಭಾಳ ಉದ್ದೇಶ ಇರುತ್ತೆ. ಅದನ್ನೇ ನಾವು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅನಿಸಿಕೆ. ಈ ವಿಡಿಯೋ ನೋಡಿ ಮೇಲೆ ನಾನು ಇನ್ನೂ ನೆಕ್ಸ್ಟು ಎಲ್ಲ ಈ ಥರದ್ದೆಲ್ಲ ವೀಡಿಯೋ ಮಾಡೋಣ ಅನ್ಕೊತೀನಿ. ಇದಕ್ಕೋಸ್ಕರ ನಿಮ್ಮ ಬೆಂಬಲ ಬೇಕು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ. ಆ ಥರ ಬೆಲ್ ಐಕಾನ್ ಒತ್ತಿದರೆ ನಾನು ನೆಕ್ಸ್ಟು ವೀಡಿಯೋ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತೈತೆ. ಹಾಗಾಗಿ ನೀವು ಮುಂಚೆನೇ ನೋಡ್ಬೋದು ನನ್ನ ವೀಡಿಯೋನ. ಈ ಭಾಳ ದೂರದಿಂದ ಬಂದವ್ರೆ ಭಕ್ತರು. ಅಣ್ಣ ಬೆಂಗಳೂರಿಂದ ಯಾವಾಗಲೂ ಕಂಡೆ. ನೆರಳಾಕ್ಸ್ಕೊಂಡು ಹೋದ್ರಲ್ಲ.